ಒಂದು ಸರಳ AI ಪ್ರಾಂಪ್ಟ್, ಅದರಿಂದ ಒಂದು ಪವರ್ಫುಲ್ ಕಥೆ ಹೇಗೆ ಹುಟ್ಟುತ್ತೆ? ಬನ್ನಿ ನೋಡ್ಬಿಡೋಣ. ಹಾಗಿದ್ರೆ ಒಂದು ಪ್ರಾಂಪ್ಟ್ ಇಟ್ಕೊಂಡು ಒಂದು ಇಡೀ ಸಿನಿಮಾ ಹೇಗ್ ಮಾಡ್ತಾರೆ? ಈ AI ಆನಿಮೇಷನ್ ಬ್ಲೂಪ್ರಿಂಟ್ ನೋಡೋಣ. ಈ ವಿಶ್ಲೇಷಣೆಗೆ ಆಧಾರ ಒಂದು ಸ್ಫೂರ್ತಿದಾಯಕ ಶಾರ್ಟ್ ಫಿಲ್ಮ್ ಮಾಡಕ್ಕೆ ಅಂತಾನೆ ಡಿಸೈನ್ ಮಾಡಿದ ಪ್ರಾಂಪ್ಟ್. ಕಥೆಯ ಹೆಸರು ಸಾವಿತ್ರಿಬಾಯಿ ಹಳ್ಳಿಗೆ ಬೆಳಕಾದ ಹುಡುಗಿ. ಇದು ಮಹಾರಾಷ್ಟ್ರದ ಒಬ್ಬ ರಿಯಲ್ ಲೈಫ್ ಹೀರೋಯಿನ್ ಕಥೆ. ಸರಿ, ಒಂದು ಒಳ್ಳೆ ಕತೆಗೆ ಮೊದಲು ಬೇಕಿರೋದು ಅದರ ಜಗತ್ತು. ಈ ಪ್ರಾಂಪ್ಟ್ ಅದನ್ನ ಹೇಗೆ ಕಟ್ಕೊಡುತ್ತೆ ನೋಡೋಣ. ಈ ಡೀಟೇಲ್ಸ್ ನೋಡಿ, ಹಸಿರು ಹೊಲ, ಎತ್ತಿನ ಗಾಡಿ, ಇದು ನಮ್ಮನ್ನ ನೇರವಾಗಿ ಆ ಹಳ್ಳಿಯೊಳಗೆ ಕರ್ಕೊಂಡೋಗುತ್ತೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಬೆಳಕನ್ನ ಬಳಸಿ ಕಥೆಯ ಮೂಡನ್ನೇ ಕಂಟ್ರೋಲ್ ಮಾಡಲಾಗುತ್ತೆ. ಜಗತ್ತು ಸಿದ್ಧವಾಯಿತು, ಈಗ ಕಥಾನಾಯಕಿ ಮತ್ತು ಅವಳ ಹೋರಾಟದ ಸರದಿ. ಪ್ರಾಂಪ್ಟ್ ಅದನ್ನ ಹೇಗೆ ಹೇಳುತ್ತೆ ನೋಡಿ, ಪಾತ್ರದ ಡಿಸೈನ್, ಮುಗ್ಧತೆ, ಧೈರ್ಯ, ನೋಡ್ ತಕ್ಷಣ ಇಷ್ಟಾಗೋ ಥರ ಪಾತ್ರವನ್ನ ರೂಪಿಸಲಾಗಿದೆ. ಆದ್ರೆ ಅವಳ ಶಿಕ್ಷಣದ ಕನಸಿಗೆ ಬಡತನ, ಸಮಾಜ ಅಡ್ಡಗಾಲ ಹಾಕುತ್ತೆ. ಇದೇ ಕಥೆಯ ಮುಖ್ಯ ತಿರುವು. ಆ ಕಾಲದ ಸವಾಲನ್ನ ತೋರ್ಸೋಕೆ ಪ್ರಾಂಪ್ಟ್ ಊರಿನವರ ಮಾತುಗಳನ್ನೇ ಬಳಸುತ್ತೆ. ಸರಿ, ಈಗ ಆಕೆಯ ಹೋರಾಟದ ಹಾದಿ ಕಥೆಯಲ್ಲೇ ತುಂಬಾನೇ ಮುಖ್ಯವಾದ ಭಾಗ. ಪ್ರಾಂಪ್ಟ್ ಇದನ್ನ ಹೇಗೆ ತೋರಿಸುತ್ತೆ? ಇಲ್ಲಿ ಒಂದು ಮಾಂಟೇಜ್ ಸೀಕ್ವೆನ್ಸ್ ಬಳಸಲಾಗುತ್ತೆ. ಅಂದ್ರೆ ಕಡಿಮೆ ಸಮಯದಲ್ಲಿ ಅವಳ ಇಡೀ ಪ್ರಯಾಣವನ್ನ ತೋರಿಸಲಾಗುತ್ತೆ. ದೀಪದ ಬೆಳಕಲ್ಲಿ ಓದೋದು, ಮರದ ಕೆಳಗೆ ಅಭ್ಯಾಸ, ಈ ಒಂದೊಂದು ದೃಶ್ಯವೂ ಅವಳ ಛಲವನ್ನ ಅದ್ಭುತವಾಗಿ ತೋರಿಸುತ್ತೆ. ಎಲ್ಲ ಹೋರಾಟದ ನಂತರ ಬರೋದೇ ಕ್ಲೈಮ್ಯಾಕ್ಸ್. ಇದು ತುಂಬಾ ಎಮೋಷನಲ್ ಆಗಿ ಇರೋ ಹಾಗೆ ಡಿಸೈನ್ ಮಾಡಲಾಗಿದೆ. ಅವಳು ಜಿಲ್ಲಾ ಪರೀಕ್ಷೆಯಲ್ಲಿ ಟಾಪರ್ ಆಗ್ತಾಳೆ. ಅವಳ ಗೆಲುವನ್ನ ಒಂದೇ ಮಾತಲ್ಲಿ ಹೇಳಲಾಗುತ್ತೆ, ಟಾಪ್ ರ್ಯಾಂಕರ್. ಇಡೀ ಊರಿಗೆ ಆಶ್ಚರ್ಯ, ತಂದೆ ತಾಯಿಗೆ ಹೆಮ್ಮೆಯ ಕಣ್ಣೀರು. ಈ ದೃಶ್ಯದಲ್ಲಿ ಒಂದು ಇಮೋಷನಲ್ ಪೇ ಆಫ್ ಇದೆ. ಇಲ್ಲಿಂದ ಅವಳ ಜೀವನ ಒಂದು ವೃತ್ತ ಪೂರ್ಣಗೊಳಿಸಿದೆ. ಶಾಲೆ ಕನಸು ಕಂಡ ಹುಡುಗಿ ಈಗ ಅದೇ ಊರಿಗೆ ಟೀಚರ್. ಒಂದು ಒಳ್ಳೆ ಕಥೆ ಕೊನೆಗೆ ಒಂದು ಪವರ್ಫುಲ್ ಮೆಸೇಜ್ ಕೊಡಬೇಕು. ಈ ಕಥೆಯ ಸಂದೇಶವಾದ್ರೂ ಏನು? ಪ್ರಾಂಪ್ಟ್ನ ಉದ್ದೇಶ ಸ್ಪಷ್ಟ. ಶಿಕ್ಷಣ ಬಡತನವನ್ನ ಮುರಿಯುತ್ತೆ, ಮಹಿಳಾ ಸಬಲೀಕರಣ ತಲೆಮಾರುಗಳನ್ನೇ ಬದಲಿಸುತ್ತೆ. ಇಡೀ ಕಥೆಯನ್ನ ಕಟ್ಟಿರೋದೇ ಕೊನೆಯಲ್ಲಿ ಸಾವಿತ್ರಿಬಾಯಿ ಹೇಳೋ ಈ ಒಂದು ಮಾತಿಗೆ. ನೋಡಿದ್ರಲ್ಲ, ಒಂದು ಡೀಟೇಲ್ಡ್ ಪ್ರಾಂಪ್ಟ್ ಎಂಥ ಅದ್ಭುತ ಕಥೆಯನ್ನ ಸೃಷ್ಟಿಸಬಹುದು. ಹಾಗಿದ್ರೆ ಮುಂದೆ ಯಾವ ಕಥೆ ಹೇಳ್ಬೇಕು?